ನಮ್ಮ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳು ಅವರು ನಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ಒಂದು ಕಡೆ ಅಶೋಕು, ಒಂದು ಕಡೆ ಕುಮಾರಸ್ವಾಮಿ ಇಬ್ಬರೂ ಸಮಾಜ ದೃಷ್ಟಿಯಿಂದ ಅವ್ರಿಗೆ ಗೌರವ ಕೊಡಬೇಕು ಅಂತ ನಾನು ಬಯಸಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಅವ್ರಿಗೆ ಒಂದಷ್ಟು ಟೈಮ್ ಕೊಟ್ಟು ಅದನ್ನು ಬಿಟ್ಟು ಯಾವ್ಯಾವುದೋ ತಗೊಂಡು ಯಾವ್ಯಾವುದನ್ನೋ ಮಾತನಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇವರಿಬ್ಬರಿಗೂ ಗೌರವ ಸಲ್ಲುತ್ತೆ. ಒಬ್ಬ ಕೇಂದ್ರದ ಮಂತ್ರಿ ಆಗಿದ್ದಾರೆ, ಒಬ್ಬರು ರಾಜ್ಯದ ವಿಪಕ್ಷ ನಾಯಕರಾಗಿದ್ದಾರೆ. ಇಬ್ಬರೂ ಇವರ ಜವಾಬ್ದಾರಿಯನ್ನು ಬಿಟ್ಟು ಅನಾವಶ್ಯಕವಾಗಿ ಮಾತಾಡಿ. ಕುಮಾರಸ್ವಾಮಿಯವ್ರನ್ನೇ ಮೊನ್ನೆ ಎಲ್ಲೋ ಹೇಳಿದ್ದಾರೆ, 1200 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ, ಎಲ್ಲಿಂದ ಉದುರ್ತು ಅಂತ ಏನೋ ಹೇಳಿದ್ದಾರೆ ಪದನ. ಅದೇನಪ್ಪ, ಎಲ್ಲಿಂದ ಉದುರ್ತು ಅಂತ ಡಿಕ್ಲೇರ್ ಮಾಡಿದ್ದಾರೆ, ಎಲ್ಲಿಂದ ಉದುರ್ತು ಅಂತ. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರೋದೇನಿಲ್ಲ. ಅವರು ರಾಜಕಾರಣ ಫ್ಯಾಷನ್ನಾಗಿ ತಗೊಂಡಿದ್ರು, ಪ್ರೊಫೆಷನಲ್ ಆಗಿ ನಾನು ಬಿಸ್ನೆಸ್ ಮಾಡ್ಕೊಂಬಂದಿದ್ದೀನಿ ಅಂತ ಅವರು ಓಪನ್ನಾಗಿ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅವರು ಡೇ ಒನ್ನಿಂದನೇ ಬಿಸ್ನೆಸ್ಸನ್ನು ಭಾಳ ಹತ್ತಿರದಿಂದ ಮಾಡ್ಕೊಂಬಂದಿರ್ತಕ್ಕಂಥವ್ರು. ಆಮೇಲೆ ಡಿಕ್ಲೇರ್ ಮಾಡಿರೋ ಹಣ ಎಲ್ಲಿಂದ ಉದುರ್ತು ಅಂತ ಅಂದರೆ ಇದಕ್ಕೆ ಏನು ಲೋಕಾಯುಕ್ತದಲ್ಲಿ ಅಕೌಂಟ್ ಕೊಟ್ಟಿರ್ತಕ್ಕಂಥದ್ದು. ಸೊ ಮತ್ತು ಜೊತೆಗೆ ಈ ಮಹಾಸೇರೆ ಹೆಚ್ಚು ಕಡಿಮೆ ನಾನು ತಿಳಿದಂಗೆ, ನನಗೆ ಗೊತ್ತಿದ್ದಂಗೆ 10-12 ವರ್ಷದಿಂದ ಲೋಕಾಯುಕ್ತಕ್ಕೆ ಇವ್ರದ್ದೇ ಕಂಪ್ಲೇಂಟ್, CBIಗೆ ಇವ್ರದ್ದೇ ಕಂಪ್ಲೇಂಟ್, IT ಗೆ ಇವ್ರದ್ದೇ ಕಂಪ್ಲೇಂಟ್. ಇವತ್ತಿನ ಮುಖ್ಯಮಂತ್ರಿ ಯಾರಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು, ಅವ್ರ ಮೇಲೆ ಇದೇ ಕುಮಾರಸ್ವಾಮಿಯವರು ಕಂಪ್ಲೇಂಟ್ ಲಾಗ್ ಮಾಡಿ ಎನ್ಕ್ವೈರಿ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಇಷ್ಟೆಲ್ಲ ಎನ್ಕ್ವೈರಿ ನಡೀಲಿಕ್ಕೆ ಮೂಲತಃ ಇವರೇ ಅನ್ನೋದು ನಮ್ಗೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಎಲ್ರಿಗೂ ಗೊತ್ತಿರೋ ವಿಚಾರ. ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಈ ಎಲ್ಲ ತನಿಖೆ ಸಂಸ್ಥೆಗಳು ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು ಮೂಲ ಇವರಿಂದನೇ ಪ್ರಾರಂಭ ಆಗಿರೋದು ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಒಂದು ಕಡೆ ಡೆಲ್ಲಿನಲ್ಲಿ ಒಂದು ಸಲ ಆಮಂತ್ರಣ ಕೊಟ್ಟಾಗ ಅವ್ರು ಅಕ್ಸೆಪ್ಟ್ ಮಾಡಿದ್ರು. ನಾನು ಎದುರುಗಡೆ ಚರ್ಚೆ ಮಾಡಲಿಕ್ಕೆ ಎಲ್ಲ ವಿಚಾರವನ್ನು ಡಿ ಕೆ ಶಿವಕುಮಾರ್ ಅವರು ತಯಾರಿದ್ರು. ಆವಾಗ ಆಬ್ಸೆಂಟ್ ಆದವರು ಇವರೇನು. ಸೊ ನಾವ್ಯಾರು ಅಥವಾ ನಮ್ಮ ಡಿ ಕೆ ಶಿವಕುಮಾರನೇನು ಆಬ್ಸೆಂಟ್ ಆಗಿರಲಿಲ್ಲ, ರೆಡಿ ಇದ್ದರು ಇವರ ಆಮಂತ್ರಣಕ್ಕೆ. ಸೊ ಅವ್ರು ರೆಡಿ ಇದ್ದರು ಚರ್ಚೆ ಮಾಡಲಿಕ್ಕೆ. ತಪ್ಪಿಸ್ಕೊಂಡಾರೆ ಯಾರು? ಇವರು. ಮತ್ತೆ ಮಾತಾಡೋದ್ರಲ್ಲಿ ಏನು ಅರ್ಥ ಇದೆ? ಮತ್ತು ಕಂಪ್ಲೇಂಟ್ ಇವ್ರದ್ದೇ. ಇವತ್ತು ಕೇಂದ್ರದಲ್ಲಿ ಇವರು ಒಬ್ಬರು ಕ್ಯಾಬಿನೆಟ್ ಸಚಿವರು ಪ್ರಭಾವಿ. ಆ ಸಂಸ್ಥೆ ಕೇಂದ್ರ ಸರ್ಕಾರದ ಅಧೀನದಲ್ಲೇ ಇರ್ತಕ್ಕಂಥದ್ದು. ಇಂಡಿಪೆಂಡೆಂಟ್ ಇದ್ರೂ CBIಗೆ, ಬಟ್ ಅದನ್ನು ಮಾನಿಟ್ರ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರನೇ. ಇವತ್ತು ಅಲ್ಲಿಂದ ಇವರು ಯಾವಾಗ ಬೇಕಾದ್ರೂ ಮಾಹಿತಿಯನ್ನು ಪಡ್ಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆ. ಜೊತೆಗೆ ಕಂಪ್ಲೀಟ್ ಆಗೋವರೆಗೂ ತಡೀಲಿ, ಆವಾಗ ಇನ್ನೂ ಹೊರಗಡೆ ಬರುತ್ತೆ. ಎನ್ಕ್ವೈರಿ ಇವತ್ತು ನ್ಯಾಯಾಲಯದಲ್ಲಿದೆ, ಲೋಕಾಯುಕ್ತದಲ್ಲಿದೆ, CBIನಲ್ಲಿದೆ, IT-ನಲ್ಲಿದೆ, ED-ನಲ್ಲಿದೆ. ಅದೆಲ್ಲವೂ ಹೊರಗಡೆ ಬಂದಾಗ ಅವರ ಮೂಲ ಹೆಂಗಿತ್ತು, ಎಲ್ಲಿಂದ ಬಂತು, ಯಾವ ಥರ ಆಯಿತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೆ ತಾಳ್ಮೆಯಿಂದಿರಬೇಕು. ಅಥವಾ ಇಲ್ಲ, ಹಿಂದೆ ಕರೆದಾಗ ನೇರವಾಗಿ ನೀವೇ ಆಮಂತ್ರಣ ಕೊಟ್ಟಾಗ ನಾವು ರೆಡಿ ಇದ್ದೋ ಬರಬೇಕಾಗಿತ್ತು, ಅದಕ್ಕೂ ರೆಡಿ ಇಲ್ಲ, ಕಾಯಕ್ಕೂ ರೆಡಿ ಇಲ್ಲ. ನೀವೇ ಕಂಪ್ಲೇಂಟ್ ಮಾಡಿರ್ತಕ್ಕಂಥ ತನಿಖೆ ನಡೀತಾ ಇರ್ತಕ್ಕಂಥದ್ದು ಹೊರಗಡೆ ಬರೋವರೆಗೂ ತಾಳ್ಮೆ ಇಲ್ಲ. ಇವತ್ತು ಅವ್ರ ದುಡ್ಡು ಇದು ಮಾತಾಡ್ತಿರಲ್ಲ. ಆಯಿತು, ನಿಮ್ಮ ಕುಟುಂಬ ಅಂತ ಹೇಳ್ತೀನಿ, ಯಾರ್ಯಾರ್ದು ಅಂತ ಹೆಸರು ಹೇಳಲಿಕ್ಕೆ ಹೋಗಲ್ಲ. ನಾನು ದೇವೇಗೌಡರನ್ನ ಇದರಲ್ಲಿ ಸೇರಿಸಲ್ಲ, ದೇವೇಗೌಡರು ಸಾಹೇಬ್ರನ್ನ ಇದರಲ್ಲಿ ಸೇರಿಸಲ್ಲ. ದೇವೇಗೌಡರನ್ನ ಹೊರತುಪಡಿಸಿ ನಿಮ್ಮ ಕುಟುಂಬ ನೀವು ಡಿಕ್ಲೇರ್ ಮಾಡೋಕ್ಕೆ ರೆಡಿ ಇದ್ದೀರಾ? ನೀವು CBIಗೆ ಅಥವಾ EDಗೆ, ಲೋಕಾಯುಕ್ತಕ್ಕೆ ನೀವೇ ಸ್ವಯಂ ಪ್ರೇರಿತವಾಗಿ ಡಿ ಕೆ ಶಿವಕುಮಾರ್ ಥರನೇ ನಮ್ಮದು ತನಿಖೆ ಆಗಿಬಿಡಲಿ, ಅವ್ರದ್ದು ಹೊರಗಡೆ ಬರಲಿ, ನಮ್ಮದು ಹೊರಗಡೆ ಬರಲಿ ಅಂತ ಹೇಳಕ್ಕೆ ರೆಡಿ ಇದ್ದೀರಾ? ನೀವು ವೆಲ್ಕಮ್ ಮಾಡ್ತೀರಾ? ಪ್ರಾಮಾಣಿಕರಾಗಿದ್ದರೆ, ನಿಮ್ಮಲ್ಲಿ ಆತ್ಮಸ್ಥೈರ್ಯ ಇದ್ದರೆ, ನಿಮ್ಮಲ್ಲಿ ವ್ಯವಸ್ಥೆ ಬಗ್ಗೆ ನಂಬಿಕೆ ಇದ್ದರೆ, ನೀವೇ ಸ್ವಯಂ ಪ್ರೇರಿತವಾಗಿ ನಿಮ್ಮನ್ನು ಈ ತನಿಖೆಗೆ ಒಳಪಡಿಸ್ಬೇಕು. ಸೊ ನಿಮ್ಮ ಕುಟುಂಬದಲ್ಲಿ ಎಷ್ಟು ಆಸ್ತಿ ಇದೆ, ಇವತ್ತು ಯಾವ ಥರ ಆಸ್ತಿ ಬಂತು, ಅವತ್ತು ಏನು ನಿಮ್ಮ ಬಿಸ್ನೆಸ್ ಮಾಡ್ತಿದ್ರಿ, ಯಾವ್ಯಾವ ಬಿಸ್ನೆಸ್ಸಲ್ಲಿ
ನಿಮಗೆ ಶೇಖರಣೆ ಆಯಿತು, ನೀವು ಫಿಲಮ್ ಬಾಕ್ಸ್ ಮಾಡ್ತಿದ್ರೋ ಅಥವಾ ಇನ್ನೊಂದು ಯಾವುದೋ ಮಾಡ್ತಿದ್ರೋ ನಮಗೆ ಗೊತ್ತಿಲ್ಲ ಸಂಪೂರ್ಣವಾಗಿ. ಇಲ್ಲ, ನೀವು ತೊಡಗಿಸ್ಕೊಳ್ಳಿ, ಅದಕ್ಕಾದ್ರೂ ನಾವು ಜನ ನೋಡಿ ಅಪ್ರಿಷಿಯೇಟ್ ಮಾಡ್ತೀವಿ. ಇಲ್ಲ ಅಂದರೆ ಅಶೋಕು ನೀವು